ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್. ಜನತಾಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರ ಒಂದೇ ಪೇಶದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಗಾಲ್ ಬ್ಲಾಡರ್ ಸ್ಟೋನ್, ಪಿತ್ತಕೋಶದ ಕಲ್ಲಿನ ಬಗ್ಗೆ ಜನಗಳಲ್ಲಿ ತುಂಬಾ ಡೌಟ್ಸ್ ಇದೆ. ಹಲವಾರು ಈ ಡೌಟ್ಸ್ಗಳನ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಕಡೆವರೆಗೂ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಡಾಕ್ಟ್ರ್ ಹತ್ರ ಏನೋ ಒಂದು ಚಿಕಿತ್ಸೆಗೆ ಹೋಗಿರ್ತಾರೆ. ಆವಾಗ ಅವರು ಒಂದು ಅಬ್ಡಮನ್ ಸ್ಕ್ಯಾನಿಂಗ್ ಬರ್ಕೊಟ್ಟಿರ್ತಾರೆ. ಆ ಸ್ಕ್ಯಾನಿಂಗ್ ಮಾಡಿಸಿದಾಗ ಅವ್ರ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಅವ್ರಿಗೇನೂ ಲಕ್ಷಣಗಳೇ ಇರೋದಿಲ್ಲ, ಹೊಟ್ಟೆ ನೋವು ಇರೋದಿಲ್ಲ, ಬೆನ್ನೋವು ಇರೋದಿಲ್ಲ, ವಾಮಿಟಿಂಗ್ ಇರೋದಿಲ್ಲ, ಏನೂ ಇರೋದಿಲ್ಲ. ಆದರೆ ಆ ರಿಪೋರ್ಟ್ ಇಟ್ಕೊಂಡು ಗಾಬರಿಲಿ ಬರ್ತಾರೆ, ಡಾಕ್ಟ್ರೇ ನನ್ನ ಗಾಲ್ ಬ್ಲಾಡರಲ್ಲಿ ಸ್ಟೋನ್ ಇದೆ, ಏನು ಮಾಡೋಣ, ಹಾಗೂ ಇದಕ್ಕೇನು ಟ್ರೀಟ್ಮೆಂಟ್ ಮಾಡಬೇಕಂತ ಆ ಒಂದು ಒತ್ತಡ, ಆ ಟೆನ್ಷನಲ್ಲಿ ಬರ್ತಾರೆ. ಇದ್ರ ಜೊತೆಗೆ ಕೆಲವೊಬ್ಬರಿಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ಗೂ ಕಿಡ್ನಿ ಸ್ಟೋನ್ಗೂ ಏನು ವ್ಯತ್ಯಾಸ ಅನ್ನೋದು ಕೇಳ್ತಿರ್ತಾರೆ. ಅದ್ರ ಜೊತೆಗೆ ಈ ಗಾಲ್ ಬ್ಲಾಡರ್ ಸ್ಟೋನ್ ಇದ್ದಾಗ ನಾವು ನೀರು ಕುಡಿಯೋದ್ರಿಂದ ಈ ಗಾಲ್ ಬ್ಲಾಡರ್ ಸ್ಟೋನು ದೇಹದಿಂದ ಹೊರಗಡೆ ಹೋಗುತ್ತಾ, ಗಾಲ್ ಬ್ಲಾಡರ್ ಸ್ಟೋನ್ ಇದ್ದಾಗ ನೋವು ಇರುತ್ತಾ, ಹಾಗೂ ಈ ಒಂದು ಗಾಲ್ ಬ್ಲಾಡರ್ ಸ್ಟೋನ್ನ ನಾವು ಆಪ್ರೇಷನ್ ಮಾಡಿಸ್ಲೇಬೇಕಾ, ಎಮರ್ಜೆನ್ಸಿ ಸರ್ಜರಿ ಅಗತ್ಯ ಇದೆಯಾ, ಆಪ್ರೇಷನ್ ಮಾಡಿದ್ರೆ ಬರೀ ಕಲ್ಲನ್ನ ತೆಗಿತಾರೋ ಅಥವಾ ಗಾಲ್ ಬ್ಲಾಡರ್ನೇ ತೆಗಿತಾರೋ, ಆಪ್ರೇಷನ್ ಆದ ನಂತರ ನಾವು ಜೀರ್ಣಕ್ರಿಯೆ ವ್ಯತ್ಯಾಸ ಆಗುತ್ತಾ, ಜಿಡ್ಡಿನಂಶ ತಿನ್ಬೋದಾ, ಅಥವಾ ಆಪ್ರೇಷನ್ ಇಲ್ದಲೇ ಯಾವ ರೀತಿ ನಾವು ಟ್ರೀಟ್ಮೆಂಟ್ ತೊಗೋಬೋದು, ದೀರ್ಘಕಾಲ ಈ ಆಪ್ರೇಷನ್ ಇಲ್ದಲೇ ನಾವು ಬಿಟ್ಟರೆ ಅದೇನಾದ್ರು ಕ್ಯಾನ್ಸರಿಗೆ ಟರ್ನ್ ಆಗುತ್ತಾ, ಹೀಗೆ ಹಲವಾರು ಡೌಟ್ಸ್ಗಳು ಜನಗಳಲ್ಲಿದೆ. ಗಾಲ್ ಬ್ಲಾಡರ್ ಅಂದ್ರೇನು, ಅದರ ಕೆಲಸ ಏನು, ಸ್ಟೋನ್ ಯಾಕಾಗುತ್ತೆ, ಯಾರಲ್ಲಿ ಆಗುತ್ತೆ, ಹಾಗೆ ಗಾಲ್ ಬ್ಲಾಡರ್ ಸ್ಟೋನಿನ ಕಾಂಪ್ಲಿಕೇಶನ್ಗಳು ಯಾವ್ಯಾವುದು, ಇದಕ್ಕೆ ಟ್ರೀಟ್ಮೆಂಟ್ ಏನು, ಮನೆಮದ್ದು ಏನು, ಈ ಎಲ್ಲ ವಿಷಯವನ್ನು ಸವಿವರವಾಗಿ ಇವತ್ತಿನ ಸಂಚಿಕೆಯಲ್ಲಿ ತಮಗೆ ತಿಳಿಸ್ಕೊಡ್ತೀನಿ. ನಮ್ಮ ದೇಹದಲ್ಲಿ ಪಿತ್ತರಸ ಅಂದರೆ ಬೈಲ್ ಜ್ಯೂಸ್ ಉತ್ಪತ್ತಿ ಆಗ್ತದೆ. ಇದನ್ನು ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಅಂಗ ಅಂದರೆ ಲಿವರ್. ನಮ್ಮ ದೇಹದಲ್ಲಿ ಲಿವರ್ ಪಿತ್ತ ರಸವನ್ನು ಉತ್ಪತ್ತಿ ಮಾಡ್ತದೆ. ಇದು ನಮ್ಮ ಜೀರ್ಣಕ್ರಿಯೆಗೆ ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ. ಈ ಒಂದು ಪಿತ್ತರಸ ಅದು ಲಿವರಿನ ಕೆಳಗಡೆ ಇರ್ತಕ್ಕಂತಹ ಗಾಲ್ ಬ್ಲ್ಯಾಡರ್ ಅಂತ ಒಂದು ಅಂಗದಲ್ಲಿ ಶೇಖರಣೆಯಾಗಿರ್ತದೆ. ಈ ಗಾಲ್ ಬ್ಲ್ಯಾಡರಲ್ಲಿ ಕೊಲೆಸ್ಟ್ರಾಲ್ ಇರ್ತದೆ ಹಾಗೂ ಬೈಲ್ ಸಾಲ್ಟ್ಸ್ ಇರ್ತದೆ. ಇವುಗಳ ಒಂದು ರೇಷಿಯೋ ಸಮ ಪ್ರಮಾಣದಲ್ಲಿರಬೇಕು. ಯಾವಾಗ ಈ ರೇಷಿಯೋ ಏರುಪೇರು ಆಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಗಾಲ್ ಬ್ಲ್ಯಾಡರಲ್ಲಿ ಸ್ಟೋನ್ ಆಗುವ ಸಾಧ್ಯತೆಗಳಿರ್ತದೆ. ಗಾಲ್ ಬ್ಲ್ಯಾಡರ್ ಸ್ಟೋನ್ ಆಗಿ ಗಾಲ್ ಬ್ಲ್ಯಾಡರಲ್ಲೇ ಇತ್ತು ಅಂತಂದರೆ ಏನೇ ಒಂದು ಸಮಸ್ಯೆ ಇರೋದಿಲ್ಲ. ಯಾವಾಗ ಈ ಸ್ಟೋನು ಗಾಲ್ ಬ್ಲ್ಯಾಡರಿಂದ ಈಚೆ ಬಂದು ಈ ಒಂದು ಸಿಸ್ಟಿಕ್ ಡಕ್ಟ್ ಇರ್ಬೋದು, ಪ್ಯಾಂಕ್ರಿಯಾಟಿಕ್ ಡಕ್ಟ್ ಇರ್ಬೋದು, ಮೇನ್ ಡಕ್ಟ್ ಇರ್ಬೋದು, ಅಲ್ಲಿ ಬ್ಲಾಕ್ ಆಗುತ್ತೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾರೆ. ಹಾಗಾದರೆ ಗಾಲ್ ಬ್ಲಾಡರ್ ಸ್ಟೋನ್ ಯಾರಿಗೆಲ್ಲ ಆಗುತ್ತೆ ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ಅತಿ ಹೆಚ್ಚು ಸಿಹಿ ಪದಾರ್ಥಗಳನ್ನ, ಜಿಡ್ಡಿನ ಪದಾರ್ಥಗಳನ್ನ, ಆಯಿಲಿ ಅಂಶಗಳನ್ನ ಹಾಗೂ ಕರಿದ ಪದಾರ್ಥಗಳು, ಮಸಾಲೆ ಪದಾರ್ಥಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ, ಜಂಕ್ ಫುಡ್ಸ್ಗಳನ್ನ ಅತಿ ಹೆಚ್ಚು ಸೇವನೆ ಮಾಡೋದ್ರಿಂದ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತದೆ. ಇನ್ನು ಹೆಂಗಸರಲ್ಲಿ 45 ವರ್ಷ ದಾಟಿದಂಥ ಹೆಂಗಸರಲ್ಲಿ ಹೆಚ್ಚಾಗಿ ಆಗ್ತದೆ. ಅದ್ರ ಜೊತೆಗೆ ಬೊಜ್ಜು, ಅತಿಯಾದ ಒಂದು ಬೊಜ್ಜುತನ, ಒಬೆಸಿಟಿ ಇದ್ದವರಲ್ಲಿ ಆಗ್ತದೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಬಹುದು. OCP ಅಂದರೆ ಓರಲ್ ಕಾಂಟ್ರಸೆಪ್ಟಿವ್ ಪಿಲ್ಸ್ಗಳನ್ನ ತೆಗ್ತಾ ಇದ್ದಂಥವ್ರಲ್ಲಿ ಆಗ್ಬೋದು, ಡಯಾಬಿಟಿಸ್ ಇದ್ದಂಥವ್ರಲ್ಲಿ ಆಗ್ಬೋದು, ಲಿವರಿನ ಸಮಸ್ಯೆ ಇದ್ದಂಥವ್ರಲ್ಲಿ ಆಗ್ಬೋದು. ಈ ಎಲ್ಲ ಒಂದು ಕಾರಣಗಳಿಂದ ಗಾಲ್ ಬ್ಲ್ಯಾಡರ್ ಸ್ಟೋನ್ ಆಗ್ತದೆ. ನಾವು ಯಾವುದೇ ಒಂದು ಆಹಾರ ಸೇವನೆ ಮಾಡಿದ್ರೆ ಅದು ಜೀರ್ಣಕ್ರಿಯೆ ಬಹುಮುಖ್ಯ. ನಾವು ಜೀರ್ಣಕ್ರಿಯೆ ಆಗಬೇಕು ಅಂದರೆ ಬೈಲ್ ಜ್ಯೂಸ್ ಸರಿಯಾಗಿ ಕೆಲಸ ಮಾಡಬೇಕು. ನಮ್ಮ ಆಹಾರ ಜೀರ್ಣಕ್ರಿಯೆ ಸರಾಗವಾಗಿ ಆಗಬೇಕು ಅಂದರೆ ಬೈಲ್ ಜ್ಯೂಸ್ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ಫ್ಯಾಟ್ ಡೈಜೆಷನ್ನಲ್ಲಿ ಈ ಒಂದು ಬೈಲ್ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂಥ ಆಹಾರದಲ್ಲಿರ್ತಕ್ಕಂಥ ವೈಟಮಿನ್ಸ್ಗಳು, ವೈಟಮಿನ್ ಎ, ವೈಟಮಿನ್ ಡಿ, ವೈಟಮಿನ್ ಇ, ವೈಟಮಿನ್ ಕೆ, ಫ್ಯಾಟ್ ಸಾಲ್ಯುಬಲ್ ವೈಟಮಿನ್ಸ್, ಈ ವೈಟಮಿನ್ಸ್ಗಳ ಅಬ್ಸಾರ್ಪ್ಷನ್ಗೆ ಬೈಲ್ ರಸ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ಹಾಗೂ ದೇಹದಲ್ಲಿರ್ತಕ್ಕಂಥ ವಿಷಪೂರಿತ ಅಂಶಗಳನ್ನ ದೇಹದಿಂದ ಹೊರಗಡೆ ಹಾಕೋಕ್ಕೆ ಈ ಬೈಲ್ ಜ್ಯೂಸ್ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ. ಯಾವಾಗ ಈ ಬೈಲ್ ಜ್ಯೂಸಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಮಟ್ಟ ಹಾಗೂ ಬೈಲ್ ಸಾಲ್ಟ್ಸ್ ಮಟ್ಟ ಏರುಪೇರಾದಾಗ ಸ್ಟೋನ್ ಆಗುತ್ತೆ. ಈ ಸ್ಟೋನ್ ಆಗಿದ್ದರೆ, ಗಾಲ್ ಬ್ಲ್ಯಾಡರಲ್ಲೇ ಸ್ಟೋನ್ ಇದ್ದರೆ ಏನು ತೊಂದರೆ ಇಲ್ಲ. ಇದು ಯಾವಾಗ ಸಿಸ್ಟಿಕ್ ಡಕ್ಟನ್ನ ಹೋಗಿ ಸೇರುತ್ತೋ, ಅಲ್ಲಿ ಬ್ಲಾಕ್ ಆಗುತ್ತೋ, ಆ ನಾಳದಲ್ಲಿ ಬ್ಲಾಕ್ ಆಗುತ್ತೋ ಅಂಥ ಒಂದು ಕಂಡೀಷನ್ಗೆ ಅಕ್ಯೂಟ್ ಕೋಲಿಸಿಸ್ಟೈಟಿಸ್ ಅಂತ ಕರೀತಾರೆ. ಇದು ಗಾಲ್ ಬ್ಲ್ಯಾಡರ್ನ ಕಾಂಪ್ಲಿಕೇಶನ್. ಹಾಗೂ ಇದೇನಾದರೂ ಮೈನ್ ಡಕ್ಟಲ್ಲಿ ಹೋಗಿ ಬ್ಲಾಕ್ ಆಯಿತು ಅಂದರೆ ಇದಕ್ಕೆ ಕೊಲ್ಯಾಂಜೈಟಿಸ್ ಅಂತಾರೆ ಅಥವಾ ಕೋಲಿಡೋಕೋಲಿಥಿಯಾಸಿಸ್ ಅಂತಾರೆ. ಇದು ಒಂದು ಕಾಂಪ್ಲಿಕೇಶನ್. ಹಾಗೂ ಇದೇನಾದರೂ ಪ್ಯಾಂಕ್ರಿಯಾಟಿಕ್ ಡಕ್ಟಲ್ಲಿ ಹೋಗಿ ಬ್ಲಾಕ್ ಆದರೆ ಅದಕ್ಕೆ ಪ್ಯಾಂಕ್ರಿಯಾಟೈಟಿಸ್ ಅಂತ ಕರೀತಾರೆ. ಇದು ಒಂದು ಕಾಂಪ್ಲಿಕೇಶನ್. ಈ ಒಂದು ಕಾಂಪ್ಲಿಕೇಶನ್ ಆದ ಸಂದರ್ಭದಲ್ಲಿ ಮಾತ್ರ ಲಕ್ಷಣಗಳು ಕಾಣಿಸ್ಕೊಳ್ತದೆ. ಹೊಟ್ಟೆ ನೋವು ಬರೋದು, ಹೊಟ್ಟೆಯ ಮೇಲ್ಭಾಗದಲ್ಲಿ ನೋವು ಬರ್ತಕ್ಕಂಥದ್ದು, ಬಲ ಭುಜದಲ್ಲಿ ನೋವು ಬರೋದು, ಬೆನ್ನು ನೋವು ಬರ್ತಕ್ಕಂಥದ್ದು,
ಚಳಿ ಜ್ವರ ಬರ್ತಕ್ಕಂಥದ್ದು, ವಾಮಿಟಿಂಗ್ ಆಗೋದು, ವಾಮಿಟಿಂಗ್ ಸೆನ್ಸೇಷನ್ ಇರ್ತಕ್ಕಂಥದ್ದು, ಜಾಂಡೀಸ್ ಆಗೋದು, ಈ ಎಲ್ಲ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತದೆ. ಹಾಗಾದರೆ ಇದಕ್ಕೆ ಪರಿಹಾರ ಏನು ಅಂತ ತಿಳ್ಕೊಳ್ಳೋಣ. ಈ ಸ್ಟೋನಿನ ಒಂದು ಸೈಜು ಒಬ್ಬ ವ್ಯಕ್ತಿಗೂ ಇನ್ನೊಬ್ಬ ವ್ಯಕ್ತಿಗೂ ವೇರಿಯೇಷನ್ ಇರ್ತದೆ. ಈ ಸೈಜ್ ಯಾವಾಗ ಜಾಸ್ತಿ ಆಗ್ತದೋ, ಯಾವಾಗ ಇದು ಒಂದು ನಾಳಗಳಲ್ಲಿ ಬ್ಲಾಕ್ ಆಗ್ತದೋ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರ. ಇದಕ್ಕೆ ಪರ್ಮನೆಂಟ್ ಸಲ್ಯೂಷನ್ ಅಂತಂದರೆ ಸರ್ಜರಿ, ಅಂತಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಥವಾ ಕೀ ಹೋಲ್ ಸರ್ಜರಿ ಅಂತ ಮಾಡ್ತಾರೆ. ಈ ಒಂದು ಸರ್ಜರಿ ಆಪ್ರೇಷನ್ ಮಾಡಿದಾಗ ಕೇಳ್ತಾರೆ ಬರೀ ಸ್ಟೋನ್ನ ತೆಗಿತಾರೋ, ಕಿಡ್ನಿ ಸ್ಟೋನಲ್ಲಾದರೆ ಬರೀ ಸ್ಟೋನ್ನ ತೆಗಿತಾರೆ, ಇದರಲ್ಲಿ ಬರೀ ಸ್ಟೋನ್ ತೆಗಿತಾರೋ ಅಥವಾ ಗಾಲ್ ಬ್ಲ್ಯಾಡರ್ನ ತೆಗಿತಾರೋ ಅಂತಂದರೆ ಇಡೀ ಗಾಲ್ ಬ್ಲ್ಯಾಡರ್ ಅಂಗನೇ ತೆಗಿತಾರೆ. ಹಾಗಾದರೆ ಆಪ್ರೇಷನ್ ಆದಮೇಲೆ ಜೀರ್ಣಕ್ರಿಯೆ, ಡೈಜೆಷನಲ್ಲಿ ಏನಾದ್ರು ವ್ಯತ್ಯಾಸ ಆಗುತ್ತಾ ಅಂತ ಕೇಳ್ತಾರೆ. ಯಾವುದೇ ಕಾರಣಕ್ಕೂ ಡೈಜೆಷನ್ ಏನೂ ವ್ಯತ್ಯಾಸ ಆಗೋದಿಲ್ಲ. ಈ ಆಪ್ರೇಷನ್ ಆದ ನಂತರ ನಾವು ಸ್ವಲ್ಪ ಸಮಯ ಆದ ನಂತರ ನಾವು ಜಿಡ್ಡಿನಂಶ, ಸ್ವೀಟ್ ಎಲ್ಲ ತಿನ್ಬೋದಾ ಡಾಕ್ಟ್ರೇ, ಕರ್ದಿರೋ ಪದಾರ್ಥಗಳು ತಿನ್ಬೋದಾ ಡಾಕ್ಟ್ರೇ ಅಂತ ಕೇಳಿದರೆ ಅದನ್ನು ತಿನ್ಬೋದು. ಆದರೆ ಈ ಒಂದು ಆಪ್ರೇಷನ್ ಇಲ್ಲದೆ ನಾವು ಇದನ್ನು ಯಾವ ರೀತಿ ಸರಿ ಮಾಡ್ಕೋಬೇಕು ಅಂತಂದರೆ, ಯಾವಾಗ ಈ ಒಂದು ಗಾಲ್ ಬ್ಲ್ಯಾಡರ್ ಸ್ಟೋನು ಈ ಒಂದು ಪಿತ್ತ ನಲ್ಲಿಯಲ್ಲಿ ಶೇಖರಣೆ ಆಗಿರ್ತದೋ ಅಂಥ ಒಂದು ಸಂದರ್ಭದಲ್ಲಿ ಎಂಡೋಸ್ಕೋಪಿ ಮುಖಾಂತರ ERCP ಅಂತ ಹೇಳ್ತಾರೆ, ಎಂಡೋಸ್ಕೋಪಿಕ್ ರೆಟ್ರೋಗ್ರೇಡೆಡ್ ಕೊಲಾಂಜಿಯೋ ಪ್ಯಾಂಕ್ರಿಯಾಟೋಗ್ರಫಿ ಅಂತ ಹೇಳ್ತಾರೆ. ಈ ಒಂದು ಆಪ್ರೇಷನ್ ಮಾಡಿಸೋದ್ರಿಂದ, ಆಪ್ರೇಷನ್ ಅಂತಂದರೆ ಇದು ಎಂಡೋಸ್ಕೋಪಿ ಮಾಡೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಹಾಗೂ ಈ ಒಂದು ಗಾಲ್ ಬ್ಲ್ಯಾಡರ್ ಸ್ಟೋನ್ ಇದ್ದ ಸಂದರ್ಭದಲ್ಲಿ ಆದಷ್ಟು ಜಿಡ್ಡಿನಂಶ ಪದಾರ್ಥಗಳನ್ನ ಕಡಿಮೆ ಮಾಡಿ, ಸ್ವೀಟ್ ತಿಂತಾಯಿದ್ರೆ ಕಡಿಮೆ ಮಾಡಿ, ಕರ್ದಿರೋ ಪದಾರ್ಥಗಳು, ಜಂಕ್ ಫುಡ್ಸು, ಆಯಿಲ್ ಫುಡ್ಸು, ಫ್ರೈಡ್ ಫುಡ್ಗಳನ್ನ ಕಡಿಮೆ ಮಾಡೋದ್ರಿಂದ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡ್ಬೋದು. ಇನ್ನು 1 ಲೋಟ ಉಗುರು ಬೆಚ್ಚ ನೀರಿಗೆ ನಿಂಬೆ ರಸ ಹಿಂಡ್ಕೊಂಡು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಈ ಒಂದು ಸಮಸ್ಯೆ ನಿವಾರಣೆ ಆಗ್ತದೆ. ಹಾಗೂ ಆ್ಯಪಲ್ ಸೈಡರ್ ವಿನೆಗರ್ನ ಕಾಯಿ ಸಾರಿಸಿದ ನೀರಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಈ ಸಮಸ್ಯೆ ನಿವಾರಣೆ ಆಗ್ತದೆ. ದಿನಕ್ಕೆ ಒಂದು ಅರ್ಧ ಚಮಚ ಅರಿಶಿಣವನ್ನು ನಾವು ಬಿಸಿ ನೀರಿಗೆ ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಈ ಒಂದು ನೋವು ಸಮಸ್ಯೆಗಳು ನಿವಾರಣೆ ಆಗ್ತದೆ. ಆದ್ದರಿಂದ ಆದಷ್ಟು ನಾವು ಜಿಡ್ಡಿನಂಶ ಇರ್ತಕ್ಕಂಥದ್ದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ತಕ್ಕಂಥದ್ದು, ಫ್ಯಾಟ್ ಜಾಸ್ತಿ ಇರ್ತಕ್ಕಂಥ ಆಹಾರ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕಾಗ್ತದೆ. ಹಾಗೂ ಹೆಚ್ಚೆಚ್ಚು ನಾವು ಉಗುರು ಬೆಚ್ಚಿನ ನೀರನ್ನು ನಾವು ಕುಡಿಯೋದ್ರಿಂದ ಈ ಒಂದು ನೋವು ನಿವಾರಣೆ ಆಗ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಈ ಒಂದು ಗಾಲ್ ಬ್ಲ್ಯಾಡರ್ ಅಂದರೆ ಏನು, ಅದು ಎಲ್ಲಿರ್ತದೆ, ಅದು ಗಾಲ್ ಬ್ಲ್ಯಾಡರ್ ಸ್ಟೋನ್ ಯಾವ ರೀತಿ ಆಗ್ತದೆ, ಅದಕ್ಕೆ ಪರಿಹಾರ ಏನು, ಈ ಎಲ್ಲ ವಿಷಯನ ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಗಾಲ್ ಬ್ಲ್ಯಾಡರ್ ಕ್ಯಾನ್ಸರ್ ಯಾವಾಗ ಆಗ್ತದೆ ಅಂತಂದರೆ, ಯಾವಾಗ ಈ ಒಂದು ಗಾಲ್ ಬ್ಲ್ಯಾಡರ್ ಸ್ಟೋನು ದೀರ್ಘಕಾಲ ಇರ್ತದೋ, ಇದು 6 ಸೆಂಟಿಮೀಟರ್ಗಿಂತನೂ ಹೆಚ್ಚು ದೊಡ್ಡದಿರ್ತದೋ, ಹಾಗೂ ಹೆಚ್ಚು ಕಾಲ ಇದು ಯಾವುದೇ ಒಂದು ಚಿಕಿತ್ಸೆ ಇಲ್ಲದಲೇ ಇತ್ತು ಅಂದರೆ ಅಂಥವರಲ್ಲಿ ಗಾಲ್ ಬ್ಲ್ಯಾಡರ್ ಸ್ಟೋನ್ ಆಗುವ ಸಾಧ್ಯತೆಯ ಜೊತೆಗೆ ಕ್ಯಾನ್ಸರ್ ಆಗುವ ಸಾಧ್ಯತೆಗಳಿರ್ತದೆ. ಆದ್ದರಿಂದ ಗಾಲ್ ಬ್ಲ್ಯಾಡರ್ ಸ್ಟೋನ್ ಇದೆ ಅಂತ ನಿಮಗೇನಾದರೂ ಡಿಟೆಕ್ಟ್ ಆಯಿತು ಅಂತಂದರೆ ತಕ್ಷಣ ಆ ಕ್ಷಣದಿಂದಲೇ ನೀವು ಜಿಡ್ಡಿನಂಶ ತಿಂತಾಯಿದ್ರೆ ಕಡಿಮೆ ಮಾಡಿ, ಸ್ವೀಟ್ ಅಂಶ ತಿಂತಾಯಿದ್ರೆ ಕಡಿಮೆ ಮಾಡಿ. ಹಾಗಾಗಿ ಸ್ವಲ್ಪ ರೆಗ್ಯುಲರಾಗಿ ಎಕ್ಸಸೈಸು ಮಾಡೋದ್ರಿಂದ, ಯೋಗ ಪ್ರಾಣಾಯಾಮ ಧ್ಯಾನ ಮಾಡೋದ್ರಿಂದ, ತೂಕನ ನಿರ್ವಹಣೆ ಮಾಡೋದ್ರಿಂದ, ಹೆಚ್ಚು ತೂಕ ಆಗದಲ್ಲೇ ಈ ಕೊಲೆಸ್ಟ್ರಾಲ್ನ ಬರ್ನ್ ಮಾಡ್ತಕ್ಕಂಥ ಎಕ್ಸಸೈಸ್ಗಳು, ಅಬ್ಡಮಿನಲ್ ಎಕ್ಸಸೈಸ್ಗಳು, ಇವುಗಳನ್ನೆಲ್ಲ ಮಾಡೋದ್ರಿಂದ ನೀವು ಈ ಒಂದು ಸಮಸ್ಯೆಯಿಂದ ದೂರ ಆಗ್ಬೋದು ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.